ಈ ಪಠ್ಯಪುಸ್ತಕವನ್ನು ತಂದಿರೋದು ಸಿದ್ದರಾಮಯ್ಯ ಸರ್ಕಾರ 2017ರಲ್ಲಿ. ಆಗೊಂದು ಸಮಿತಿ ಮಾಡಿದ್ರು ಪರಿಷ್ಕರಣೆಗೆ ಅಂತ. ಅದಕ್ಕೆ ಬರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆ ಇತ್ತು. ಈ ಪಠ್ಯಪುಸ್ತಕಗಳಲ್ಲಿ, ಟೆಕ್ಸ್ಟ್ ಬುಕ್ಗಳಲ್ಲಿ ಬರೀ ಬ್ರಾಹ್ಮಣರಿಗೆ ಮಾತ್ರ ಅವಹೇಳನ ಆಗಿದೆ, ಅದೊಂದು ಮಿಸ್ಟೇಕ್ ಅಂತಲ್ಲ. ಈ ಪಠ್ಯಪುಸ್ತಕದ ತುಂಬಾ ಮಿಸ್ಟೇಕ್ಗಳೇ ಇರೋದು. ಇದರಲ್ಲಿ ಎಡಪಂಥೀಯ ವಿಚಾರಗಳನ್ನ ಬಹಳ ಬಲವಾಗಿ ತುಂಬಿದ್ದಾರೆ. ಹಿಂದೂ ಧರ್ಮವನ್ನ ಎಷ್ಟು ಸಾಧ್ಯವೋ ಅಷ್ಟು ಕೆಳಗೆ ಒತ್ತಿದ್ದಾರೆ. ಕರ್ನಾಟಕ ಏಕೀಕರಣಕ್ಕೆ ಪ್ರೇರಣೆ ಯಾವುದು ಅಂತಂದ್ರೆ ವಂಗಭಂಗ ಚಳುವಳಿ ಅಂತ. ವಂಗಭಂಗ ಚಳುವಳಿ ಯಾವಾಗ ಆಗಿದ್ದು? ಭಾರತದ ದೇಶಭಕ್ತಿ ಗೀತೆ, ಆ ದೇಶಭಕ್ತಿ ಗೀತೆಯಲ್ಲಿರುವ ಚಿತ್ರ, ಒಂದು ಬಾಲಕ ಹಾಕಿರೋ ಸಮವಸ್ತ್ರ ಅಮೆರಿಕದ್ದು. ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದ್ರು ಅಂತ. ಮಧ್ವಾಚಾರ್ಯರು ಒಂದು ಮಠನು ಸ್ಥಾಪನೆ ಮಾಡಿಲ್ಲ. ಅವ್ರು ಕಟ್ಟಿದ್ದು ಒಂದು ಕೃಷ್ಣ ಮಂದಿರ ಪೂಜೆಗೋಸ್ಕರ. ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಅಂತ. ತಲೆಯಲ್ಲಿ ಬುದ್ಧಿ ಇದೆಯೇನ್ರಿ? ಅದು ಸರ್ವ ರಾಷ್ಟ್ರ ಸಮ್ಮೇಳನ ಅಲ್ಲ, ಅದು ಸರ್ವಧರ್ಮ ಸಮ್ಮೇಳನ. ವಿವೇಕಾನಂದರು ಹಿಂದೂ ಧರ್ಮವನ್ನ ಪ್ರತಿನಿಧಿಸಿದ್ರು. ನಮ್ಮ ಮಕ್ಕಳನ್ನ ಇಂಥ ಪಾಠಗಳನ್ನು ಓದಕ್ ಬಿಟ್ರೆ ನಮ್ಮ ಮಕ್ಕಳು ಒಳ್ಳೆಯವ್ರು ಹೆಂಗಾಗ್ತಾರೆ ಅಥವಾ ಸಂಸ್ಕಾರವಂತರು ಹೇಗಾಗ್ತಾರೆ? ಸತ್ಯನೇ ತಿಳಿತಾ ಇಲ್ಲಲ್ಲ ಅವರು, ಬರೀ ಸುಳ್ಳು ಸುಳ್ಳು ಸುಳ್ಳು. ಸಂವಾದ ವೀಕ್ಷಕರು ನಮಸ್ಕಾರ. ಪಠ್ಯಪುಸ್ತಕಗಳಲ್ಲಿ ಬ್ರಾಹ್ಮಣರಿಗೆ ಬಯಲಾಗಿದೆ, ವೈದಿಕ ಸಂಸ್ಕೃತಿಯನ್ನು ಅವಹೇಳನ ಮಾಡಲಾಗಿದೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಿದೆ. ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಕೂಡ ಆಗಿ ಅವ್ರದ್ದು ಬಗ್ಗೆ ಏನೋ ಒಂದು ಸರಿಯಾಗಿದ್ರ ಬಗ್ಗೆ ಒಂದು ಗಮನ ಹರಿಸಿ ಅಂತ ಹೇಳಿ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ಹೇಳಿದ್ದಾರೆ. ನಮಗೆ ಏನ್ ಗೊತ್ತಿರಬೇಕಿಲ್ಲ ವಾಸ್ತವದಲ್ಲಿ ಅಂದ್ರೆ, ಈ ಪಠ್ಯಪುಸ್ತಕಗಳಲ್ಲಿ, ಟೆಕ್ಸ್ಟ್ ಬುಕ್ಗಳಲ್ಲಿ ಬರೀ ಬ್ರಾಹ್ಮಣರಿಗೆ ಮಾತ್ರ ಅವಹೇಳನ ಆಗಿದೆ, ಅದೊಂದು ಮಿಸ್ಟೇಕ್ ಅಂತಲ್ಲ. ಈ ಪಠ್ಯಪುಸ್ತಕದ ತುಂಬಾ ಮಿಸ್ಟೇಕ್ಗಳೇ ಇರೋದು. ಈ ಪಠ್ಯಪುಸ್ತಕವನ್ನು ತಂದಿರೋದು ಸಿದ್ದರಾಮಯ್ಯ ಸರ್ಕಾರ 2017ರಲ್ಲಿ. ಆಗೊಂದು ಸಮಿತಿ ಮಾಡಿದ್ರು ಪರಿಷ್ಕರಣೆಗೆ ಅಂತ. ಅದಕ್ಕೆ ಬರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆ ಇತ್ತು. ಅವರು ಈ ಟೆಕ್ಸ್ಟ್ ಬುಕ್ ಅನ್ನ ಮಾಡಿದ್ರು. 2017ರಲ್ಲಿ ಶುರುವಾದ ಶಾಲೆಗಳಿಗೆ ಬಂದಿದ್ದು ಇದೇ ಟೆಕ್ಸ್ಟ್ ಬುಕ್. ಇದರಲ್ಲಿ ಎಡಪಂಥೀಯ ವಿಚಾರಗಳನ್ನ ಬಹಳ ಬಲವಾಗಿ ತುಂಬಿದ್ದಾರೆ. ಹಿಂದೂ ಧರ್ಮವನ್ನ ಎಷ್ಟು ಸಾಧ್ಯವೋ ಅಷ್ಟು ಕೆಳಗೆ ಒತ್ತಿದ್ದಾರೆ. ಒಂದೆರಡು ಉದಾಹರಣೆಗಳನ್ನು ಹೇಳ್ತೀನಿ. 6ನೇ ತರಗತಿಯ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇವರು ಬರೀತಾರೆ, ದೇಶಕ್ಕೋಸ್ಕರ ಯಾವ ತ್ಯಾಗ ಮಾಡಕ್ಕೂ ನಾನು ಸಿದ್ಧ ಇದ್ದೀನಿ ಅನ್ನೋದು ಸರ್ವಾಧಿಕಾರಿ ಧೋರಣೆ, ಅದು ಸರ್ವಾಧಿಕಾರ ಸರ್ಕಾರ ಹೇಳುವ ಧೋರಣೆ ಅಂತ. ಭಾರತೀಯ ಸಂವಿಧಾನವೇ ಗೊತ್ತಿಲ್ಲ ಸಿದ್ದರಾಮಯ್ಯಂಗಾಗ್ಲಿ ಅಥವಾ ಬರಗೂರು ರಾಮಚಂದ್ರಪ್ಪನವ್ರಿಗಾಗ್ಲಿ. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಲ್ಲಿ ಈ ದೇಶದ ಅಭಿವೃದ್ಧಿಗೋಸ್ಕರ ನಾನು ಮುಡುಪಿಡ್ತೀನಿ, ನಾನು ಅಷ್ಟು ಕೆಲಸ ಈ ದೇಶಕ್ಕೋಸ್ಕರ ಅಂತ ಮೂಲಭೂತ ಕರ್ತವ್ಯಗಳಲ್ಲಿ ಸಂವಿಧಾನ ನಮಗೆ ಹೇಳುತ್ತೆ. ಅದನ್ನ ಸರ್ವಾಧಿಕಾರಿ ಧೋರಣೆ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಇನ್ನು ಮುಂದುವರೆದು ಹೇಳ್ತಾರೆ ಯಾವ್ಯಾವ ರೀತಿ ಸರ್ಕಾರಗಳು ಅಂತ ಬರಲಿ, ಪ್ರಜಾತಂತ್ರ ಸರ್ಕಾರ, ಸರ್ವಾಧಿಕಾರ ಸರ್ಕಾರ, ಆಮೇಲೆ ಸಮತಾವಾದಿ ಸರ್ಕಾರ ಅಂತ ಒಂದು ತರ್ತಾರೆ. ಇದು ಕಮ್ಯುನಿಸ್ಟ್ ಸರ್ಕಾರ. ಇದು ಏನ್ ಚೀನಾದಲ್ಲಿದೆ, ಸ್ವಾತಂತ್ರ್ಯವೇ ಇಲ್ಲ ಅಲ್ಲಿ, ನಾರ್ತ್ ಕೊರಿಯಾದಲ್ಲಿದೆ. ಅಂತ ಸರ್ಕಾರಗಳ ಬಗ್ಗೆ ಅದು ಬಹಳ ಒಳ್ಳೇದು, ಇಲ್ಲೆಲ್ಲ ಸಮಾನತೆ ಇರುತ್ತೆ ಅಂತ ಸಮತಾವಾದಿ ಸರ್ಕಾರ ಅಂತ ಅದನ್ನ ಹೇಳ್ತಾರೆ. ಮತ್ತೆ ಎಷ್ಟು ಫೂಲಿಶ್ ಆಗಿ ಇವ್ರು ಬರೀತಾರೆ ಪಾಠಗಳನ್ನ ಅಂತಂದ್ರೆ, 6ನೇ ಕ್ಲಾಸ್ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀತಾರೆ, ಕರ್ನಾಟಕ ಏಕೀಕರಣಕ್ಕೆ ಪ್ರೇರಣೆ ಯಾವುದು ಅಂತಂದ್ರೆ ವಂಗಭಂಗ ಚಳುವಳಿ ಅಂತ. ವಂಗಭಂಗ ಚಳುವಳಿ ಯಾವಾಗ ಆಗಿದ್ದು? 1905ರಲ್ಲಿ ಬ್ರಿಟಿಷರು ಬಂಗಾಳವನ್ನು ವಿಭಜನೆ ಮಾಡಿದ್ರು. ಅವಾಗಿನ ವಂಗಭಂಗ ಚಳುವಳಿ 1911 ಆ ಕಾಲದ್ದು. ಕರ್ನಾಟಕ ಏಕೀಕರಣ ಚಳುವಳಿ ಶುರುವಾಗಿದ್ದು 1890ರಲ್ಲಿ ಅಂತ ಇವರೇ ಬರೀತಾರೆ. ಆದ್ರೆ ಅದಕ್ಕೆ ಪ್ರೇರಣೆ ಯಾವುದು ಅಂತಂದ್ರೆ 1905ರಲ್ಲಿ ಆದ ಬಂಗಾಳದ ವಿಭಜನೆ ಅಂತ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದು? ಸುಮಾರು 15-20 ವರ್ಷ ಮುಂದೆ ಆಗುವ ಒಂದು ಘಟನೆಯಿಂದ ಈಗಲೇ ಪ್ರೇರಣೆ ತಡ್ಕೊಂಡು ಕರ್ನಾಟಕ ಏಕೀಕರಣ ಆಯ್ತು ಅಂತ. ಇಂಥ ಅಟ್ಟರ್ ನಾನ್ಸೆನ್ಸ್ಗಳು. ಮತ್ತೆ 6ನೇ ತರಗತಿಯ ಸೋಷಿಯಲ್ ಸೈನ್ಸ್ ಅಲ್ಲಿ ಬರೀತಾರೆ, ಬಸವಣ್ಣ ಉಪನಯನವನ್ನ ತಿರಸ್ಕರಿಸಿದ ಅಂತ ಬರೀತಾರೆ. 7ನೇ ಕ್ಲಾಸ್ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಬರೀತಾರೆ, ಬಸವಣ್ಣನಿಗೆ 8ನೇ ವಯಸ್ಸಿನಲ್ಲಿ ಉಪನಯನ ಆಯ್ತು, 16ನೇ ವಯಸ್ಸಿನಲ್ಲಿ ಲಿಂಗಧಾರಣೆ ಮಾಡಿದ ಅಂತ. ತಿರಸ್ಕರಿಸಿತ್ತು ಅಂತ ಹೇಳೋದು 6ನೇ ಕ್ಲಾಸ್ ಅಲ್ಲಿ. 7ನೇ ಕ್ಲಾಸಿಗೆ ಅದೇ ವಿದ್ಯಾರ್ಥಿ ಬಂದಾಗ ಓದ್ತಾನೆ, ಅವನಿಗೆ 8ನೇ ವಯಸ್ಸಲ್ಲಿ ಉಪನಯನ ಆಗಿತ್ತು, ಅವನು 16ನೇ ವಯಸ್ಸಿನಲ್ಲಿ ಲಿಂಗಧಾರಣೆ ಮಾಡಿದ ಅಂತ. ಏನಿದು? ಇದಕ್ಕೆ ಏನಾರ ಅರ್ಥ ಇದೆಯಾ? ಮಕ್ಳಿಗೆ ಏನ್ ಹೇಳ್ಕೊಡ್ತಾ ಇದೀವಿ ನಾವು? ಆಮೇಲೆ ಇನ್ನೊಂದು ದೇಶಭಕ್ತಿ ಗೀತೆ ಪದ್ಯ ಇದೆ ಹಿಂದಿಲಿ, ಅದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಅದರಲ್ಲಿ ಒಬ್ಬ ಹುಡುಗ ಸೈನಿಕನ ಬಟ್ಟೆ ಹಾಕಿದಾನೆ, ಸೈನಿಕನ ಸಮವಸ್ತ್ರ ಅಮೆರಿಕದ್ದು. ಭಾರತದ ದೇಶಭಕ್ತಿ ಗೀತೆ, ಆ ದೇಶಭಕ್ತಿ ಗೀತೆಯಲ್ಲಿರುವ ಚಿತ್ರ, ಒಂದು ಬಾಲಕ ಹಾಕಿರೋ ಸಮವಸ್ತ್ರ ಅಮೆರಿಕದ್ದು. ಇಂಥ ಕನ್ನಡ ಟೆಕ್ಸ್ಟ್ ಬುಕ್ ಗಳನ್ನ ಬರಗೂರು ರಾಮಚಂದ್ರಪ್ಪ ಮಾಡಿದ್ದಾರೆ. 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಬರೀತಾರೆ, ಮಧ್ವಾಚಾರ್ಯರು ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದ್ರು ಅಂತ. ಮಧ್ವಾಚಾರ್ಯರು ಒಂದು ಮಠನು ಸ್ಥಾಪನೆ ಮಾಡಿಲ್ಲ. ಅವ್ರು ಕಟ್ಟಿದ್ದು ಒಂದು ಕೃಷ್ಣ ಮಂದಿರ ಪೂಜೆಗೋಸ್ಕರ. ಅವ್ರು ಉಡುಪಿಲಿ ಇದ್ದಷ್ಟು ದಿನ ಅವ್ರ ಮಠಗಳನ್ನೇ ಕಟ್ಟಲಿಲ್ಲ. ಇವ್ರಿಗೆ ಯಾರು ಹೇಳಿದ ಇತಿಹಾಸನ? ಒಬ್ಬ ಬ್ರಾಹ್ಮಣ ಆರ್ಯ ಆದ್ರೆ ಒಬ್ಬ ದಲಿತನೂ ಆರ್ಯ, ಒಬ್ಬ ದಲಿತ ದ್ರಾವಿಡ ಆದ್ರೆ ಒಬ್ಬ ಬ್ರಾಹ್ಮಣನು ದ್ರಾವಿಡ, ಇವೆಲ್ಲ ಸುಳ್ಳಿದು ಆರ್ಯ ದ್ರಾವಿಡ ಥಿಯರಿ ಅಂತ ಅಂಬೇಡ್ಕರ್ ಅವಾಗ್ಲೂ ಹೇಳಿದ್ದಾರೆ. ಆಮೇಲೆ ಎಲ್ಲಾ ವೈಜ್ಞಾನಿಕ ಸಂಶೋಧನೆಗಳು ಇದನ್ನು ಸುಳ್ಳು ಅಂತ ಹೇಳಿದ್ದಾರೆ. ಇವ್ರು ಅದನ್ನು ಮತ್ತೆ ಬರೀತಾರೆ ಇದ್ರೊಳಗೆ, ಆರ್ಯರಲ್ಲಿದ್ರು, ಅಲ್ಲಿಂದ ಬಂದ್ರು, ಇತ್ಯಾದಿ ಇತ್ಯಾದಿ ಕಥೆಗಳು. ಏನಾಗಿದೆ ಇವರಿಗೆ? ಮತ್ತೊಂದು ಮಾತು ಹೇಳ್ತಾರೆ, ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಅಂತ. ತಲೆಯಲ್ಲಿ ಬುದ್ಧಿ ಇದೆಯೇನ್ರಿ? ಅದು ಸರ್ವ ರಾಷ್ಟ್ರ ಸಮ್ಮೇಳನ ಅಲ್ಲ, ಅದು ಸರ್ವಧರ್ಮ ಸಮ್ಮೇಳನ. ವಿವೇಕಾನಂದರು ಹಿಂದೂ ಧರ್ಮವನ್ನ ಪ್ರತಿನಿಧಿಸಿದ್ರು, ಇವರದನ್ನ ಭಾರತವನ್ನ ಪ್ರತಿನಿಧಿಸಿದ್ರು ಅಂತ ಬರೀತಾರೆ. ವಿವೇಕಾನಂದ ಪಾಠ ಬರೋದು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ. ಅಲ್ಲಿ ಅವ್ರು ಹೇಳ್ತಾರೆ, ಎಲ್ಲಾ ಧರ್ಮಗಳು ಸಹಿಷ್ಣುತೆಯನ್ನೇ ಹೇಳುತ್ತೆ ಅಂತ ಹೇಳಿದ್ರು ಅಂತ. ಅವ್ರು ಹೇಳಿದ್ದು ಹಿಂದೂ ಧರ್ಮ ಸಹಿಷ್ಣುತೆಯನ್ನ ಹೇಳುತ್ತೆ, ಹಿಂದೂ ಧರ್ಮ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್, ಎಲ್ಲವನ್ನ ಸ್ವೀಕರಿಸುವುದನ್ನ ಹೇಳುತ್ತೆ ಅಂತ ಹೇಳಿದ್ದಾರೆ. ಹಿಂದೂ ಧರ್ಮದ ಪರವಾಗಿ ಹೋಗಿದ್ದು, ಅದು ನೀವು ಎಲ್ಲಾ ಧರ್ಮ ಅಂತ ಬರೆದ್ಬಿಟ್ರು.
ಮತ್ತೆ ಮುಂದುವರೆದು ಬರೀತಾರೆ ಬರಗೂರು ರಾಮಚಂದ್ರಪ್ಪ, ಎಲ್ಲಾ ಧರ್ಮಗಳು ಹೇಳುವುದು ಒಂದನ್ನೇ ಅಂತ. ಹೆಂಗ್ ಸ್ವಾಮಿ ಸಾಧ್ಯ ಇದು? ಹಿಂದೂ ಧರ್ಮ ಹೇಳತ್ತೆ ನೀವು ಯಾವ ದೇವ್ರನ್ನಾರು ಪೂಜೆ ಮಾಡು, ತೊಂದರೆ ಇಲ್ಲ ಅಂತ ಹೇಳತ್ತೆ. ಇಸ್ಲಾಂ ಹೇಳತ್ತೆ ಅಲ್ಲ ಒಬ್ಬನೇ ದೇವರು, ಅವನು ಮಾತ್ರ ಪೂಜೆ ಮಾಡ್ಬೇಕು ಅಂತ. ಹೆಂಗ್ ಸ್ವಾಮಿ ಎಲ್ಲಾ ಧರ್ಮ ಒಂದೇ ಆಯ್ತು? ಹೆಂಗೆ ನಮ್ಮ ಮಕ್ಳನ್ನ ಇಂಥ ಪಾಠಗಳನ್ನ ಓದಕ್ ಬಿಟ್ರೆ ನಮ್ಮ ಮಕ್ಳು ಒಳ್ಳೆಯವ್ರು ಹೆಂಗಾಗ್ತಾರೆ ಅಥವಾ ಸಂಸ್ಕಾರವಂತರು ಹೇಗಾಗ್ತಾರೆ? ಸತ್ಯನೇ ತಿಳಿತಾ ಇಲ್ಲಲ್ಲ ಅವ್ರು, ಬರೀ ಸುಳ್ಳು ಸುಳ್ಳು ಸುಳ್ಳು. ಆದ್ರೆ ಯಾಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ, ಯಾಕೆ ಯಾರು ಇದ್ರ ಬಗ್ಗೆ ಕಣ್ ತೆರೀತಾ ಇಲ್ಲ ಅಂತಂದ್ರೆ, ಮಕ್ಳಿಗೆ ಓಟ್ ಹಾಕೋ ರೈಟ್ಸ್ ಇಲ್ಲ. ನಮ್ ಡೆಮಾಕ್ರಸಿಲಿ ಹೆಂಗೆ ಯಾರಿಗೆ ಓಟ್ ಹಾಕಕ್ ರೈಟ್ ಇರತ್ತೆ ಅವ್ನು ಮಾತ್ರ ಮನುಷ್ಯ. ಇವನ್ ಸಂಘಟನೆ ಕಟ್ಕೊಂಡು ಒಂದ್ 100 ಜನ ಬಂದ್ರೆ ಅವಾಗ ಅವರಿಗೆ ಒಂದು ಬೆಲೆ. ಇವತ್ತು ಕರ್ನಾಟಕದ ಮಕ್ಕಳು ಓದ್ತಿರೋದು ಬಹುತೇಕ ಸುಳ್ಳು. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಗಳಲ್ಲಿ, ನಿಮಗದನ್ನು ತೋರಿಸ್ತಾ ಇದೀವಿ ನೋಡಿ. ಸೊ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಈ ಟೆಕ್ಸ್ಟ್ ಬುಕ್ ನ ಪರಿಷ್ಕರಣೆ ಮಾಡೋ ಅಗತ್ಯ ಇಲ್ಲ, ಇಲ್ಲಿರೋ ದೋಷಗಳನ್ನ ತಿದ್ದೋ ಅಗತ್ಯ ಇಲ್ಲ. ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆ, ಅದರ ಆಧಾರದಲ್ಲಿ ಹೊಸ ಟೆಕ್ಸ್ಟ್ ಬುಕ್ ಗಳನ್ನು ತರಬೇಕು. ಈ ಸಿದ್ದರಾಮಯ್ಯ ಬರಗೂರು ರಾಮಚಂದ್ರಪ್ಪ ಮಾಡಿರೋ ಎಡಪಂಥೀಯ ಟೆಕ್ಸ್ಟ್ ಬುಕ್ ಅನ್ನ ಎಸಿಬೇಕು. ಇದರಿಂದ ಯಾವುದೇ ಉಪಯೋಗ ಇಲ್ಲ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರಯುತ ಪಾಠಗಳನ್ನ, ನಿಜವಾದ ಇತಿಹಾಸವನ್ನ ಮಕ್ಕಳಿಗೆ ಕಲ್ಸೋಂಗಾಗ್ಬೇಕು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗಿನ ಎಲ್ಲಾ ಟೆಕ್ಸ್ಟ್ ಬುಕ್ಗಳು ಆನ್ಲೈನ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ನೀವು ಹೋಗಿ ಡೌನ್ಲೋಡ್ ಮಾಡಿ ನೋಡಿ, ಶಾಕ್ ಆಗ್ಬಿಡತ್ತೆ ನಿಮಗೆ, ನಮ್ಮ ಮಕ್ಳು ಇದನ್ನ ಓದ್ತಿದಾರ ಅಂತ. ಇದನ್ನ ಅವಾಗ್ಲೇ ನಾವು ವಿಕ್ರಮದಲ್ಲಿ ಒಂದು ಸಂಪೂರ್ಣ ಪ್ರಕಟ ಮಾಡಿದ್ವಿ ತುಂಬಾ ನೀಟಾಗಿ. ಸರಿಯಾದ ಟೆಕ್ಸ್ಟ್ ಬುಕ್ ನ ಮಕ್ಕಳು ಓದಂಗಾಗ್ಬೇಕು, ಜ್ಞಾನ ವೃದ್ಧಿಸ್ಬೇಕು. ನಮಸ್ಕಾರ.